ಭೂತಸೋಕಿದ ಮಾನವರು ಬಹು ಮಾತನಾಡುವ ತೆರದಿ ಮಹಾಭೂತ ವಿಷ್ಣುವೇಷದಿಂದಲಿ ವರ್ತಿಪುದು ಜಗವು. ಕೈತವೋಕ್ತಿಗಳೆಲ್ಲ ಶೇಷ ಫಣಾತ ಪತ್ರಗೆ ಜೀವ ಪಂಚಕ ವ್ರಾತವೆಂದಿಗೂ ಭಿನ್ನ ಪಾದಾಭಯದಿ ಕರೆಸುವುದು. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುಮಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 18. ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ವಿಷ್ಣುವಿನ ಆವೇಶ ಬಲದಿಂದ ವರ್ತಿಸುವ ಚರಾಚರಾತ್ಮಕವಾದ ಈ ಜಗತ್ತಿನ ವಿಚಾರವನ್ನು ಸುಂದರವಾದ ದೃಷ್ಟಾಂತಪೂರ್ವಕವಾಗಿ ಹೇಳುತ್ತಾರೆ. ಒಬ್ಬ ಮನುಷ್ಯನ ಮೇಲೆ ಭೂತ ಅಥವಾ ಪಿಶಾಚ ಹೊಕ್ಕರೆ ಸ್ವಾಭಾವಿಕ ವರ್ತನೆಯೇ ಬದಲಾವಣೆಯಾಗುವುದು. ಅವನ ಭೂತಾವೇಶದ ಪರಿಣಾಮದಿಂದ ತನ್ನ ಯೋಗ್ಯತೆಗೆ ಮೀರಿದ ಮಾತುಗಳನ್ನಾಡುವನು. ಸರ್ವತ್ರ ವ್ಯಾಪ್ತನೂ ಗುಣಪರಿಪೂರ್ಣನೂ ಆದ ಶ್ರೀ ವಿಷ್ಣುವಿಗೆ ಮಹದ್ಭೂತವೆಂದು ಹೆಸರು. ಅಂದರೆ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಉಳ್ಳವನು ಎಂದರ್ಥ. ಮಹದ್ಭೂತ ನಾಮಕನಾದ ಶ್ರೀ ವಿಷ್ಣುವಿನ ಆವೇಶ ಬಲದಿಂದ ಚರಾಚರಾತ್ಮಕವಾದ ಈ ಜಗತ್ತು ವರ್ತಿಸುವುದು. ಬ್ರಹ್ಮಾಂಡದಲ್ಲಿ ವಿದ್ಯಮಾನರಾದ ತ್ರಿವಿಧ ಜೀವರು ಶ್ರೀ ವಿಷ್ಣುವಿನ ವಿಭೂತಿ ರೂಪವಾದ ಆವೇಶದಿಂದ ಪ್ರವರ್ತಿಸುವರು. ಭೂತಾವೇಶ ವಿಶಿಷ್ಟವಾದ ಮಾನವನು ಪರಾಧೀನನಾಗಿರುವನು. ಅವನ ಕ್ರಿಯಾದಿಗಳೆಲ್ಲವೂ ಭೂತದ ಅಧೀನವಾಗಿರುವವು. ಅಂತೆಯೇ ಶ್ರೀ ಪರಮಾತ್ಮನ ಪ್ರತಿಬಿಂಬಭೂತರಾದ ತ್ರಿವಿಧ ಜೀವರು ಭಗವದ್ ಅಧೀನರು. ಅವನ ಇಚ್ಛೆಯಂತೆ ಜೀವರ ಕ್ರಿಯಾದಿಗಳ ವರ್ತನೆ. ಇದು ಕೇವಲ ವಂಚನೆಯ ಮಾತುಗಳಲ್ಲ, ಕೈತವೋಕ್ತಿಗಳಲ್ಲ, ಶಾಸ್ತ್ರ ಸಮ್ಮತವಾದ ವಾಕ್ಯಗಳಿವು. ಶ್ರೀಹರಿಯು ಶೇಷಶಯನನು. ಶೇಷದೇವರ ಹೆಡೆಗಳೇ ಅವನಿಗೆ ಶ್ವೇತ ಛತ್ರಿಯಂತಿರುವುದು. ಇದರಿಂದ ಶೇಷಫನಾತ ಪತ್ರ ಎಂದಿದ್ದಾರೆ. ಅಂದರೆ ಶೇಷದೇವರ ಹೆಡೆ ಫಣಯೇ ಆತಪತ್ರ ಎಂದರೆ ತಲೆಯ ಮೇಲೆ ಹಿಡಿಯುವ ಛತ್ರವು. ಜೀವವರ್ಗದಲ್ಲಿ 5 ವಿಧ. ಇದನ್ನೇ ಜೀವ ಪಂಚಕ ಎಂದಿದ್ದಾರೆ. ಜೀವ ಪಂಚಕಗಳು ಯಾವುವೆಂದರೆ ದೇವ, ಋಷಿ, ಪಿತೃ, ನೃಪ, ಮಾನುಷೋತ್ತಮರೆಂದು 5 ಪ್ರಕಾರ. ಇದು ಸಾತ್ವಿಕ ವರ್ಗದವರ ಭೇದಗಳು. ತ್ರಿವಿಧದಲ್ಲಿ ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರೂ ಸಹ ಗ್ರಾಹ್ಯವಾಗಿದ್ದಾರೆ. ಇದಕ್ಕೆ ಪ್ರಮಾಣವೆಂದರೆ ದೇವ, ಗಂಧರ್ವ, ಪಿತೃ, ಮನುಷ್ಯ, ಅಸುರ ಭೇದೇನ ಪಂಚಾನಾಂ ಆತ್ಮನಾಂ ಮಧ್ಯೆ. ಇದು ಭಾಗವತ ವಚನ. ಸಮೂಹವು ಅಂದರೆ ವಾತವು ಶ್ರೀ ಪರಮಾತ್ಮನಿಗೆ ಭಿನ್ನಾಂಶವೆನಿಸುವುದು. ಸರ್ವಜೀವರು ಶ್ರೀಶನ ಪ್ರತಿಬಿಂಬಭೂತರು ಮತ್ತು ಸದೃಶರು. ಇದನ್ನು ಭಿನ್ನ ಪಾದರೆಂದು ಹೇಳಿದ್ದಾರೆ. ಆದರೆ ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ಪಾದ ಸಂಕೇತ ರೂಪವಾದ ಚತುರ್ವರ್ಣಗಳು ಎಂದಿದ್ದಾರೆ. ಇದರಿಂದ ಜೀವರಿಂದ ಈಶನು ಅತ್ಯಂತ ವಿಲಕ್ಷಣನು. ಶ್ರೀ ಪರಮಾತ್ಮನು ಜೀವಾಂತರ್ಯಾಮಿಯಾಗಿದ್ದು ತದಾಕಾರ, ತನ್ನಾಮಕ, ತಚ್ಛಬ್ದವಾಚ್ಯನು, ತದ್ರೂಪನೂ ಆಗಿದ್ದರೂ ತನ್ನಾನುಮಕನಾಗಿದ್ದಾನೆ. ಇದರಿಂದ ಜೀವರು ಈಶನ ಭಿನ್ನಾಂಶ ಸ್ವರೂಪರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.